ಮನೆಯಲ್ಲಿ ಸ್ವಲ್ಪ ತುಂಬ ದೊಡ್ಡ ಪ್ರಾಬ್ಲಮ್ಮೇ ಇತ್ತು. ನಮ್ಮ ಬ್ರದರ್ಗೆ ಯಾರೋ ಏನೋ ಮಾಡಿಸ್ಬಿಟ್ಟು ಅದು ಹಾಸ್ಪಿಟ್ಲ್ ವಿಚಾರ. ನಾನು ತುಂಬ ಒಂದು 5-6 ವರ್ಷದಿಂದ ನಾವು ತುಂಬಾ ಸುತ್ತಿದ್ವಿ ಹಾಸ್ಪಿಟ್ಲಲ್ಲಿ, ಎಲ್ಲೂ ಆಗಿಲ್ಲ. ಮತ್ತು ಬೇರೆ ಕಡೆ ಎಲ್ಲ ಟೆಂಪಲ್ಸ್ ಎಲ್ಲನೂ ಹೇಳ್ತಾಯಿದ್ರು, ಅಲ್ಲೆಲ್ಲೂ ನನಗೇನು ಅನಿಸ್ಲಿಲ್ಲ. ಎಷ್ಟೋ ದುಡ್ಡು ಕಳ್ಕೊಬಿಟ್ವಿ. ಫೈನಲ್ ಈಗ ಅಮ್ಮನ ಹತ್ರಕ್ಕೆ ಬಂದ್ವಿ, ಆಯಿತು. ಮತ್ತು ಇಲ್ಲೇ ಕೂತ್ಕೊಂಡು ಅಣ್ಣನ ಪ್ರಾಬ್ಲಮ್ಮು ಕ್ಲಿಯರ್ ಮಾಡಿದ್ರು. ನನ್ನ ಕಣ್ಸಲ್ಲೇ ಬಂದಿದ್ದು ಅದು ಕೋರ್ಟ್ ವಿಚಾರ ಒಂದಿತ್ತು, ಅದು ಕ್ಲಿಯರ್ ಆಯಿತು. ನಮ್ಮ ಅಣ್ಣಂದು ಹೆಲ್ತ್ ವಿಚಾರ ಕ್ಲಿಯರ್ ಆಯಿತು. ಮತ್ತು ಕೆಲಸದೇನೋ ಪ್ರಾಬ್ಲಮ್ ಇತ್ತು, ಅದು ಎಲ್ಲ ಕ್ಲಿಯರ್ ಆಯಿತು. ಇವಾಗ ಏನೂ ಪ್ರಾಬ್ಲಮ್ ಇಲ್ಲ. ಏನೋ ಹೆಲ್ತ್ ಇಶ್ಯೂ ಇರ್ಬೋದು, ಸರಿ ಹೋಗ್ತಾಳೆ ಅಂತ ಮನೇಲೂ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಬಂದರು. ಸರಿ, ಒಂದು ವೀಕ್ ಆದಮೇಲೆ ಅವ್ರಿಗೂ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂತ ಅರ್ಥ ಆಯಿತು. ಸರಿ, ಹಾಸ್ಪಿಟ್ಲಿಗೆ ಅಂತ ಕರ್ಕೊಂಡೋದು. ಹಾಸ್ಪಿಟಲ್ಗೆ ಹೋದ್ಮೇಲೆ ಇವ್ರು ಯಾಕೋ ಮೆಂಟಲಿ ಡಿಸ್ಟರ್ಬ್ ಆಗ್ತಿದ್ದಾರೆ. ಸೈಕೆಟ್ರಿಕ್ಕು ಒಂದು ಟ್ಯಾಬ್ಲೆಟ್ಸ್ನ ಅಡ್ಜಸ್ಟ್ ಮಾಡೋಣ, ನಿದ್ದೆ ಮಾಡೋಕ್ಕಾಗ್ತಿಲ್ಲ, ಊಟ ತಿಂಡಿ ಮಾಡೋಕ್ಕಾಗ್ತಿಲ್ಲ ಅಂತ ಅಂದರೆ ಏನೋ ಪ್ರಾಬ್ಲಮ್ ಇರ್ಬೋದು ಅಂತ ಅವರು ಟ್ಯಾಬ್ಲೆಟ್ಸ್ನ ಅಡ್ಜಸ್ಟ್ ಮಾಡ್ತಾ ಹೋದ್ರು. ಡೇ ಬೈ ಡೇ ಪವರ್ಫುಲ್ಲು ಟ್ಯಾಬ್ಲೆಟ್ಸು, ಇಂಜೆಕ್ಷನ್ ಇದೆಲ್ಲ ಕೊಡ್ತಾನೆ ಹೋಗ್ತಾಯಿದ್ರು. ಆದರೂ ನನಗೆ ನಿದ್ದೆ ಬರ್ತಿರಲಿಲ್ಲ, ಊಟ ತಿಂಡಿ ಮಾಡಬೇಕು ಅನಿಸ್ತಿರ್ಲಿಲ್ಲ. ಬಂದ ದಿನ ಒಂದು ಸ್ವಲ್ಪ ಹೊತ್ತು ಅಮ್ಮನ ಪಾದ ಹಿಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಹೇಳಿದ್ರು. ಅಮ್ಮನ ಪಾದ ಹಿಡ್ಕೊಂಡು ಕೂತ್ಕೊಂಡೆ. ಒಂದು ಸ್ವಲ್ಪ ಹೊತ್ತಿಗೆ ಸರಿ, ಎಲ್ಲರೂ ಊಟ ಮಾಡು ಅಂತ ಫೋರ್ಸ್ ಮಾಡ್ತಿದ್ರು. ಅದಕ್ಕೂ ಮುಂಚೆ ಊಟ ಮಾಡು ಅಂತ ಯಾರು ಫೋರ್ಸ್ ಮಾಡಿದ್ರು ಅಂತ ಸಮೇತ ನಾನು ತಿಂತಿರಲಿಲ್ಲ. ಅವ್ರ ಮೇಲೇ ರೇಗಾಡ್ತಿದ್ದೆ, ಮಾತಾಡಿಸ್ಬೇಡಿ ನನ್ನ ಅಂಥದ್ದು. ಅವತ್ತು ಅವ್ರು ಊಟ ಮಾಡು ಅಂತ ಅಂದಿದ ತಕ್ಷಣ ಪಟ್ಟಂತ ಎದ್ದೋಗ್ಬಿಟ್ಟು ನಾನೇ ಊಟ ಹಾಕ್ಕೊಂಡು ಊಟ ಮಾಡಿದೆ. ಅದು ನಿನ್ನ ಬಾಡಿಯಲ್ಲಿ ಏನಿರೋದು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಅಮ್ಮನೇ ಅಂತ ಹೇಳಿದರು. ಸರಿ, ಪ್ರತಿದಿನ ನಾನೇನು ನಿದ್ದೆ ಮಾಡ್ತಿರ್ಲಿಲ್ಲ. ಅವತ್ತು ಒಂಚೂರು ನಿದ್ದೆ ಬಂತು, ಮಲಗಿದ್ದೀನಿ. ಆ ಮಲಗಿರೋ ಇದರಲ್ಲಿ ಅವ್ರು ಹೇಳಿರೋ ಪ್ರಕಾರ ಮಲ್ಕೊಂಡಿರ್ಬೇಕಾದ್ರೆ ಏನೋ ನನ್ನ ಬಾಡಿಯಿಂದ ಏನೋ ಡಿವೈಡ್ ಆಗೋ ಥರ ಅದು ಏನಾದ್ರು ಹೇಳಿದ್ರು, ಬೆಳಕಲ್ಲಿ ಬಂದು ಅಮ್ಮ ತೋರಿಸ್ಕೊಡ್ತಾರೆ ಅಂತ. ಅದೇ ಪ್ರಕಾರ ನನಗದು ಪ್ರೂವ್ ಆಯಿತು. ಜಾಸ್ತಿ ಒಂದು ಥರ ಕಾಳಿಕಾಂಬಂದು ನಾವು ಎಲ್ಲ ಕಡೆಯೂ ಅಡ್ಡಾಡಿ, ಎಲ್ಲ ಕಡೆಯೂ ಕಣ್ಣಿಂದ ನೋಡಿ, ಎಲ್ಲ ಕಡೆಯೂ ನಾವು ಈ ಥರ ಪರಿಹಾರ ಅಂತ ಹೋದರೆ ಇಲ್ಲಿ ಸಿಕ್ಕಂಥ ಪರಿಹಾರ ನಮಗೆ ಎಲ್ಲಿ ಸಿಕ್ಕಿಲ್ಲ ಸರ್. ನಾನು ಸುಮಾರು ಒಂದು 10-15 ವರ್ಷದಿಂದ ದುಡಿತಾ ಇದ್ದೇನೆ. ಡೇ ನೈಟ್ ನಂದು ಏನು ಕೆಲಸ ಇದೆ ಅದರಲ್ಲಿ ನಾನು ದುಡಿತಾ ಇದ್ದೀನಿ. ಇಷ್ಟು ನಾನು ಒಂದು ವರ್ಷದಲ್ಲಿ ನೋಡಿದಷ್ಟು, 15 ವರ್ಷ ನೋಡಿದಷ್ಟು ಇದು ಒಂದು ವರ್ಷದಲ್ಲಿ ಏನು ಇಂಪ್ರೂವ್ ಆಗೈತಲ್ಲ, 15 ವರ್ಷ ಆದರೂ ನೋಡಿಲ್ಲ ಸರ್ ನಾನು. ಅಷ್ಟು ನನಗೆ ಒಂದು ವರ್ಷದಲ್ಲಿ ನನಗೆ ಅಷ್ಟು ಇಲ್ಲಿ ಬದಲಾವಣೆ ಆಗಿ. ಆದರೆ ಇಲ್ಲಿ ವಿಶೇಷ ತ್ರಿಶೂಲ ಹಿಡಿಯೋದು ಅಂದರೆ ನಮಗೆ ಇಲ್ಲಿ ಬಿಟ್ಟರೆ ಎಲ್ಲೂ ಸಿಗೋದಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಪರವಾಗಿಲ್ಲ, ಎಲ್ಲ ಬರ್ಬೋದು, ಎಲ್ಲ ಪ್ರಾಬ್ಲಮ್ಮು ಪರಿಹಾರ ಆಗುತ್ತೆ. ಬಾಯಿ ದಿಕ್ಕಿದಂಗೆ ತಿರುಗಿಬಿಡುತ್ತೆ, ಯಾವ ಕಡೆ ಬಾಯಿ ತಿರುಗಿಬಿಡುತ್ತೆ. ಒಬ್ಬೊಬ್ರು ಕೈಗಳಂಗೆ ಮಲಗಿ ಜಾಗದಾಗ ಕೈಗಳೆಲ್ಲ ತಿರುಗುತ್ತೆ, ಕಾಲುಗಳು ತಿರುಗಿಬಿಡುತ್ತೆ. ಒಂದು ಹಾಫ್ ಆನ್ ಅವರ್ ಇಲ್ಲ 10 ನಿಮಿಷ 20 ನಿಮಿಷ ಬಿಟ್ಟ ಮೇಲೆ ಅದು ಕ್ಲಿಯರ್ ಆಗುತ್ತೆ. ಹಂಗೆ ಅದು ಮತ್ತೆ ತಿರ್ಗಂಗೆ ಶುರು ಆಗುತ್ತೆ. ಅದು ಚೌಡಿ ಪ್ರಯೋಗದಲ್ಲಿ ಆ ಬೊಂಬೆಗಳು ಮಾಡಿ ಆ ಥರ ತಿರುಗಿಸಿದಾಗ ಮನುಷ್ಯನ ದೇಹದಲ್ಲಿ ಆ ಥರ ತೊಂದರೆ ಆಗುತ್ತೆ. ರೆಗ್ಯುಲರ್ ಆಗಿ ಅಂದರೆ 2.5 ಮಂತಿಂದ ಬರ್ತಾ ಇದ್ದೀವಿ ಸರ್. ನಮಗೆ ಮನೆಯಲ್ಲಿ ಸ್ವಲ್ಪ ತುಂಬ ದೊಡ್ಡ ಪ್ರಾಬ್ಲಮ್ಮೇ ಇತ್ತು. ನಮ್ಮ ಬ್ರದರ್ಗೆ ಯಾರೋ ಏನೋ ಮಾಡಿಸ್ಬಿಟ್ಟು ಅದು ಹಾಸ್ಪಿಟ್ಲ್ ವಿಚಾರ. ನಾನು ತುಂಬ ಒಂದು 5-6 ವರ್ಷದಿಂದ ನಾವು ತುಂಬಾ ಸುತ್ತಿದ್ವಿ ಹಾಸ್ಪಿಟ್ಲಲ್ಲಿ, ಎಲ್ಲೂ ಆಗಿಲ್ಲ. ಮತ್ತು ಬೇರೆ ಕಡೆ ಎಲ್ಲ ಟೆಂಪಲ್ಸ್ ಎಲ್ಲನೂ ಹೇಳ್ತಾಯಿದ್ರು, ಅಲ್ಲೆಲ್ಲೂ ನನಗೇನು ಅನಿಸ್ಲಿಲ್ಲ. ಎಷ್ಟೋ ದುಡ್ಡು ಕಳ್ಕೊಬಿಟ್ವಿ. ಫೈನಲ್ ಈಗ ಅಮ್ಮನ ಹತ್ರಕ್ಕೆ ಬಂದ್ವಿ, ಆಯಿತು. ಮತ್ತು ಇಲ್ಲೇ ಕೂತ್ಕೊಂಡು ಅಣ್ಣನ ಪ್ರಾಬ್ಲಮ್ಮು ಕ್ಲಿಯರ್ ಮಾಡಿದ್ರು. ನನ್ನ ಕಣ್ಸಲ್ಲೇ ಬಂದಿದ್ದು. ಇವಾಗ ನೆಮ್ಮದಿಯಾಗಿದ್ದೀವಿ. ಮತ್ತು ಮನೇಲಿ ಏನಾದರೂ ಪ್ರಾಬ್ಲಮ್ ಅಂತ ಗೊತ್ತಾದ್ರೂ ಮುಂದೆ ಸೂಚನೆ ಕೊಡ್ತಾರೆ ಇವರು ಕಣ್ಸಲ್ಲಿ ಬಂದ್ಬಿಟ್ಟು. ಸೊ ಎಲ್ಲರೂ ನಂಬಿ ನಾನು ತುಂಬ ಜನನ ಕರ್ಕೊಬಂದು ಇದು ಮಾಡ್ತಾಯಿದ್ದೀನಿ. ಸೊ ಪ್ರತಿ ಅಮಾವಾಸ್ಯೆಗೂ ಹುಣ್ಣಿಮೆಗೂ ಇಲ್ಲಿಗೆ ಬರ್ತಾಯಿದ್ದೀವಿ. ನನ್ನ ಲೈಫು ಸೆಟ್ಲಾಯಿತು. 10 ವರ್ಷದಿಂದ ನಾನು ಕಷ್ಟಪಡ್ತಾ ಇದ್ದಿದ್ದು, ಇಲ್ಲಿಗೆ ಬಂದಾಗಿಂದ ನೆಮ್ಮದಿಯಾಗಿದ್ದೀವಿ. ಯಾವ ರೀತಿ ಕಷ್ಟಪಡ್ತಿದ್ರಿ, ಯಾವ ರೀತಿ ಸೆಟ್ಲ್ ಆಗಿ? ಅಂದರೆ ಲೈಫಲ್ಲಿ ಸೆಟ್ಲ್ ಆಗೋದಕ್ಕೆ ಎಷ್ಟೇ ದುಡಿದ್ರೂ ನನಗೇನು 1 ರೂಪಾಯಿ ನಾನು ಉಳಿಸ್ಕೊತಾ ಇರಲಿಲ್ಲ ಸರ್. ಇವಾಗ ಆ ಥರ ಪ್ರಾಬ್ಲಮ್ ಏನಿಲ್ಲ, ಎಲ್ಲ ಸೆಟ್ಲಾಯಿತು. ನಂದು ಕೋರ್ಟ್ ವಿಚಾರ ಒಂದಿತ್ತು, ಅದು ಕ್ಲಿಯರ್ ಆಯಿತು. ನಮ್ಮ ಅಣ್ಣಂದು ಹೆಲ್ತ್ ವಿಚಾರ ಕ್ಲಿಯರ್ ಆಯಿತು. ಮತ್ತು ಕೆಲಸದೇನೋ ಪ್ರಾಬ್ಲಮ್ ಇತ್ತು, ಅದು ಎಲ್ಲ ಕ್ಲಿಯರ್ ಆಯಿತು. ಇವಾಗ ಏನೂ ಪ್ರಾಬ್ಲಮ್ ಇಲ್ಲ. ಅಣ್ಣಗೆ ಅಂದರೆ ವಾಮಾಚಾರ ಆಗಿತ್ತು. ಯಾವ ರೀತಿ ಅಂದರೆ ಯಾರು ಮಾಡಿಸಿದ್ರು, ಎಷ್ಟು ದಿನ ಇತ್ತು, ಬೇರೆ ಎಲ್ಲೆಲ್ಲಿ ಹೋಗಿ? ಬೇರೆ ಎಂತ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಎಲ್ಲೋ ಹೇಳಿದರು, ಆ ಕಡೆ ಮೈಸೂರು ಸೈಡು, ಅಲ್ಲಿಗೆ ಹೋಗಿದ್ವಿ. ಫಸ್ಟ್ ನಾವು ಇಲ್ಲಿಗೆ ಬಂದಾಗೂ ನಾವು ನಂಬಿರಲಿಲ್ಲ ದೇವ್ರನ್ನ. ಎಲ್ಲ ಕಡೆ ಹೆಂಗೆ ಇದು ಮಾಡ್ತಾರೋ ಇವರು ಹಂಗೆ ಮಾಡ್ತಾರೆ ಅಂತಲೇ ನಾವು ಅಂದ್ಕೊಂಡಿದ್ವಿ. ಯಾವಾಗಾದರೆ ನಾವು ಕುತ್ಕೊಂಡು ತ್ರಿಶೂಲ ಇಡಿದ್ವೋ ಅವಾಗ ನಮಗೆ ಗೊತ್ತಾಯ್ತು ಆ ಅಮ್ಮ ಪವಾಡ ಏನು ಅಂತ ಕಣ್ಣಲ್ಲೇ ತೋರಿಸ್ಕೊಟ್ಬಿಟ್ರು. ಈಗ ಬಂದಾಗಿಂದ ನಾವು ನೆಮ್ಮದಿಯಾಗಿದ್ದೀವಿ, ಫ್ಯಾಮ್ಲಿ ಎಲ್ಲ ಒಟ್ಟಿಗೆ ಇದ್ದೀವಿ. ಮನೇಲಿ ಅಂದರೆ ಜಗಳ, ಎಷ್ಟೇ ದುಡಿದ್ರೂ ಮನೇಲಿ ಜಗಳ ಅನ್ನೋದಿರುತ್ತೆ, ಆ ಥರ ಇತ್ತು. ಇವಾಗ ಜಗಳ ಅನ್ನೋದಿಲ್ಲ. ಎಲ್ಲೇ ಕೆಲ್ಸಕ್ಕೆ ಹೋದ್ರೂ ಈಗ ಅಮ್ಮನ ನೆನೆಸ್ಕೊಂಡೋದ್ರೆ ಅದು ನಾವು 1ರಷ್ಟು ಅನ್ಕೊಂಡೋದ್ರೆ ಅದು 2ರಷ್ಟೇ ಆಯ್ತೈತೆ. ನಮ್ಗೆ ಒಳ್ಳೇದಾಯ್ತೈತೆ ಬಿಟ್ಟರೆ ಕೆಟ್ಟದಂತೂ ಆಯ್ತಿಲ್ಲ ಸರ್. ಮೇಡಮ್, ಈ ಥರದ ಸಮಸ್ಯೆಗಳು ಸಾಕಷ್ಟು ಜನ ಎದುರಿಸ್ತಾರೆ, ಫೇಸ್ ಮಾಡ್ತಾ ಇರ್ತಾರೆ. ಸಾಕಷ್ಟು ಜನ ಖಂಡಿತ ಬಂದರೆ ಇಲ್ಲ ಆಗುತ್ತೆ ಸರ್. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲಿಗೆ ಬಂದ್ಬಿಟ್ಟು
ಆ ಅಮ್ಮನ ಹತ್ರ ಕೈ ಬೇಡ್ಕೊಂಡು ಹೋಗಿ ಮಾಡ್ಕೊಂಡ್ರೆ ಖಂಡಿತ ಆಗತ್ತೆ ಸರ್. ಅದಂತೂ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಇವಾಗ ಮೊದಲು ನಾನು ಬಂದಾಗ ಜಸ್ಟ್ ನಾನು ತ್ರಿಶೂಲ ಹಿಡ್ಕೊಂಡು ಕುತ್ಕೊಳ್ಳೋ ಸ್ಟೇಜಲ್ಲಿದ್ದೆ. ಇವಾಗ ನಾನು 4 ಜನಕ್ಕೆ ತ್ರಿಶೂಲ ಕೂಡ ಇದ್ರಕ್ಕಿದ್ದೀನಿ. ನಾನು ಇಷ್ಟೆಲ್ಲ ಬಂದು ಮಾಡ್ತಾ ಇದ್ದೀನಿ ಅಂತ ಅಂದರೆ ಇವಮ್ಮನ ಪವಾಡ ನಡೀತೈತೆ ಅಂತಾನೆ ಸರ್. ಬಂದು ಯಾರೇ ಆಗಲಿ ನಂಬಿಕೆಯಿಂದ ಬಂದರೆ ಖಂಡಿತ ಇವಮ್ಮ ಕೈ ಬಿಡಲ್ಲ ಸರ್. ಇದೊಂದು ಮಾತ್ರ ನಾನು ಹೇಳ್ತೀನಿ. ಊರಿಗೆ ಹೋದ್ಮೇಲೆ ಹೆಲ್ತ್ ಇಶ್ಯೂಸ್ಗಳಿಂದ ಅಲ್ಲೂ ಇರೋದಕ್ಕಾಗಿಲ್ಲ. ಹೆಲ್ತ್ ಇಶ್ಯೂ ಅಂತಂದರೆ ಊಟ ತಿಂಡಿ ಮಾಡೋದಕ್ಕಾಗ್ತಿರ್ಲಿಲ್ಲ, ನಿದ್ದೆ ಮಾಡೋದಕ್ಕಾಗ್ತಿರ್ಲಿಲ್ಲ. ಮಕ್ಳು ಯಾರಾದರೂ ಮಾತಾಡ್ಸಿದ್ರೆ ಇರಿಟೇಷನ್ ಆಗ್ತಿತ್ತು, ಮಕ್ಕಳನ್ನ ಹೊಡೆಯೋದು, ಯಾರಾದರೂ ಅಂದರೆ ನನಗೆ ಗೊತ್ತಿಲ್ಲದಲ್ಲೇ ನಾನು ಏನೋ ಒಂಥರ ಬಿಹೇವ್ ಮಾಡ್ತಿದ್ದೆ. ಇದು ನನಗೆ ಗೊತ್ತಿರೋ ಪ್ರಕಾರ ನನಗೆ ಅದು ಪರ್ಸ್ನಲಾಗಿ ನನಗೆ ಗೊತ್ತಿಲ್ಲ. ನಾನು ಸುತ್ತಲೂ ಇರೋರು ಹೇಳಿದ್ರು, ಅದಾದಮೇಲೆ ಒಂಚೂರು ನಾರ್ಮಲ್ ಆದಮೇಲೆ ಹೇಳಿದ್ರು ನನಗೆ, ಕತ್ತಿ ಎಲ್ಲ ತೊಗೊಂಡು ಅಲ್ಲಿರೋ ಗಿಡಗಳನ್ನೆಲ್ಲ ಕೊಚ್ಚೋದಕ್ಕೆ ಹೋಗೋದು, ಈ ಥರ ಎಲ್ಲ ಬಿಹೇವ್ ಮಾಡ್ತಿದ್ದಂತೆ. ಬಟ್ ಅದು ನನಗೆ ಗೊತ್ತೇ ಇಲ್ಲ. ಅದು ಗೊತ್ತಿಲ್ಲ ಇನ್ನು ಸರಿ 15 ಡೇಸ್ವರೆಗೂ ನಾನು ಫೇಸ್ ಮಾಡಿದೆ ಈ ಪ್ರಾಬ್ಲಮ್ಸ್ನ. 1 ವಾರ ಬಂದುಬಿಟ್ಟು ಮನೇಲೇ ಏನೋ ಹೆಲ್ತ್ ಇಶ್ಯೂ ಇರ್ಬೋದು, ಸರಿ ಹೋಗ್ತಾಳೆ ಅಂತ ಮನೇಲೂ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಬಂದರು. ಸರಿ 1 ವೀಕ್ ಆದಮೇಲೆ ಅವ್ರಿಗೂ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂತ ಅರ್ಥ ಆಯಿತು. ಸರಿ ಹಾಸ್ಪಿಟ್ಲಿಗೆ ಅಂತ ಕರ್ಕೊಂಡೋದು. ಹಾಸ್ಪಿಟಲ್ಗೆ ಹೋದ್ಮೇಲೆ ಇವ್ರು ಯಾಕೋ ಮೆಂಟಲಿ ಡಿಸ್ಟರ್ಬ್ ಆಗ್ತಿದ್ದಾರೆ, ಸೈಕೆಟ್ರಿಕ್ಕು ಒಂದು ಟ್ಯಾಬ್ಲೆಟ್ಸ್ನ ಅಡ್ಜಸ್ಟ್ ಮಾಡೋಣ, ನಿದ್ದೆ ಮಾಡೋಕ್ಕಾಗ್ತಿಲ್ಲ, ಊಟ ತಿಂಡಿ ಮಾಡೋಕ್ಕಾಗ್ತಿಲ್ಲ ಅಂತ ಅಂದರೆ ಏನೋ ಪ್ರಾಬ್ಲಮ್ ಇರ್ಬೋದು ಅಂತ ಅವರು ಟ್ಯಾಬ್ಲೆಟ್ಸ್ನ ಅಡ್ಜಸ್ಟ್ ಮಾಡ್ತಾ ಹೋದ್ರು. ಡೇ ಬೈ ಡೇ ಪವರ್ಫುಲ್ಲು ಟ್ಯಾಬ್ಲೆಟ್ಸು, ಇಂಜೆಕ್ಷನ್ ಇದೆಲ್ಲ ಕೊಡ್ತಾನೆ ಹೋಗ್ತಾಯಿದ್ರು. ಆದರೂ ನನಗೆ ನಿದ್ದೆ ಬರ್ತಿರಲಿಲ್ಲ, ಊಟ ತಿಂಡಿ ಮಾಡಬೇಕು ಅನಿಸ್ತಿರ್ಲಿಲ್ಲ. ನಮ್ಮ ಹಸ್ಬೆಂಡ್ ಬಂದು ಪಕ್ಕದಲ್ಲಿ ನಿಂತ್ಕೊಂಡು ಏನಾದರೂ ಮಾತಾಡ್ತಿದ್ರು, ನಾನು ಕೇಳೋ ಅಷ್ಟು ಪೇಷನ್ಸ್ ಇಲ್ಲ ನನಗೆ. ಆದ್ದರಿಂದ ಇನ್ನೂ ಜಗಳಗಳು ನಮ್ಮಿಬ್ಬರು ಮಧ್ಯೆ ಡಿಸ್ಟರ್ಬೆನ್ಸ್ ಅನ್ನೋದು ಜಾಸ್ತಿ ಆಗ್ತಿತ್ತು. ಅದಾದಮೇಲೆ 15 ಡೇಸ್ ನೋಡಿದ್ವಿ, ಏನೂ ಕ್ಲಿಯರ್ ಆಗಲಿಲ್ಲ. ಇಲ್ಲ ಮೆಡಿಸನ್ನು ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ಬಿಟ್ವಿ. ಮನೆಗೆ ಹೋದ್ಮೇಲೆ ಇನ್ನು ನಮ್ಮ ತಾಯಿಯವರು ಇಲ್ಲೇ ಇರೋದು, ಕಾಡ್ಗುಡಿಯಲ್ಲಿದ್ದಾರೆ. ಅವರು ನಮ್ಮ ಅಣ್ಣ ಇಲ್ಲಿಗೆ ಹೋಗ್ತಾ ಬರ್ತಾ ಇದ್ದವನು ನಮ್ಮ ಅಣ್ಣ ಹೇಳಿದ್ರು, ಸರಿ ಈ ಥರ ನೋಡೋಣ ಬಾ, ಈ ಥರ ನನಗೆ ಹುಷಾರಾಗ್ತಿದೆ, ಬಂದು ಹೋಗು ಅಂತ ಕರೆದ್ರು. ಸರಿ ಅಂತ ಬಂದು ಇಲ್ಲೂ ಮನೇಲಿ 3 ಡೇಸ್ವರೆಗೂ ಇದ್ದೆ. ಮನೇಲಿ 3 ಡೇಸ್ ಇದ್ದೆ. 3 ಡೇಸಲ್ಲಿ ಅವರು ಅಬ್ಸರ್ವ್ ಮಾಡಿದ್ರು ಏನು ತೊಂದರೆ ಆಗ್ತಿದೆ. ಮನೇಲಿ TV ಆನ್ ಮಾಡೋದಕ್ಕೂ ಬಿಡ್ತಿರ್ಲಿಲ್ಲ ನಾನು. ಅಷ್ಟು ಒಂದು ಸೈಲೆಂಟ್ ಅಂದರೆ ಸೈಲೆಂಟು. ಅಲ್ಲೇನಾದರೂ ಸೌಂಡ್ ಬಂತು ಅಂದರೆ ನಾನು ಅಲ್ಲಿಂದ ಪಟ್ಟಂತ ಎದ್ದು ಸೈಲೆಂಟ್ ಪ್ಲೇಸಸ್ಗೆ ಹೋಗ್ಬಿಡ್ತಿದ್ದೆ. ಈ ಥರ ಇತ್ತು. ಸರಿ 3 ಡೇಸ್ ನೋಡಿದ್ರು. ಅದಾದಮೇಲೆ ಸರಿ ದೇವಸ್ಥಾನ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಬಂದರು. ಬಂದು ಫಸ್ಟ್ ಡೇ ನನಗೆ ಚಿಕ್ಕದಾಗಿ ಏನು ಒಂದು ಇದು ಅನಿಸಿದ್ದು ಅಂತಂದರೆ, ಅಷ್ಟು ದಿನ ನಾನು ಅಷ್ಟೆಲ್ಲ ಒದ್ದಾಡಿದೆ. ಅಲ್ಲಿ ಒಂದು ಸೌಂಡ್ ಆಗ್ತಿರ್ಲಿಲ್ಲ, ಊಟ ತಿಂಡಿ ಮಾಡೋಕ್ಕಾಗ್ತಿರ್ಲಿಲ್ಲ, ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ. ಇಷ್ಟು ಒಂದು ಇದರಲ್ಲಿ ಇದ್ದವಳು ಬಂದ ದಿನ ಒಂದು ಸ್ವಲ್ಪ ಹೊತ್ತು ಅಮ್ಮನ ಪಾದ ಹಿಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಹೇಳಿದ್ರು. ಅಮ್ಮನ ಪಾದ ಹಿಡ್ಕೊಂಡು ಕೂತ್ಕೊಂಡೆ. ಒಂದು ಸ್ವಲ್ಪ ಹೊತ್ತಿಗೆ ಸರಿ ಎಲ್ಲರೂ ಊಟ ಮಾಡು ಅಂತ ಫೋರ್ಸ್ ಮಾಡ್ತಿದ್ರು. ಅದಕ್ಕೂ ಮುಂಚೆ ಊಟ ಮಾಡು ಅಂತ ಯಾರು ಫೋರ್ಸ್ ಮಾಡಿದ್ರು ಅಂತ ಸಮೇತ ನಾನು ತಿಂತಿರಲಿಲ್ಲ. ಅವ್ರ ಮೇಲೇ ರೇಗಾಡ್ತಿದ್ದೆ, ಮಾತಾಡಿಸ್ಬೇಡಿ ನನ್ನ ಅಂಥದ್ದು. ಅವತ್ತು ಅವ್ರು ಊಟ ಮಾಡು ಅಂತ ಅಂದಿದ ತಕ್ಷಣ ಪಟ್ಟಂತ ಎದ್ದೋಗ್ಬಿಟ್ಟು ನಾನೇ ಊಟ ಹಾಕ್ಕೊಂಡು ಊಟ ಮಾಡಿದೆ. ಸರಿ ಊಟ ಮಾಡಿದೆ. ಮತ್ತು ನೆಕ್ಸ್ಟು ನಿದ್ದೆ ಪ್ರಾಬ್ಲಮ್ಮು. ಸರಿ ಅವತ್ತು ನೈಟು ಬೆಳಕಲ್ಲಿ ನೋಡಿಬಿಟ್ಟು ಏನು ಹೇಳಿದ್ರು ಅಂತ ಅಂದರೆ, ಇವತ್ತು ನೈಟು ಅಮ್ಮ ನಿನ್ನ ಕನಸಲ್ಲಿ ಬಂದು ಅದು ನಿನ್ನ ಬಾಡಿಯಲ್ಲಿ ಏನಿರೋದು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಅಮ್ಮನೇ ಅಂತ ಹೇಳಿದರು. ಸರಿ ಪ್ರತಿದಿನ ನಾನೇನು ನಿದ್ದೆ ಮಾಡ್ತಿರ್ಲಿಲ್ಲ. ಅವತ್ತು ಒಂಚೂರು ನಿದ್ದೆ ಬಂತು, ಮಲಗಿದ್ದೀನಿ. ಆ ಮಲಗಿರೋ ಇದರಲ್ಲಿ ಅವ್ರು ಹೇಳಿರೋ ಪ್ರಕಾರ ಮಲ್ಕೊಂಡಿರ್ಬೇಕಾದ್ರೆ ಏನೋ ನನ್ನ ಬಾಡಿಯಿಂದ ಏನೋ ಡಿವೈಡ್ ಆಗೋ ಥರ ಅದು ಏನಾದ್ರು ಹೇಳಿದ್ರು, ಬೆಳಕಲ್ಲಿ ಬಂದು ಅಮ್ಮ ತೋರಿಸ್ಕೊಡ್ತಾರೆ ಅಂತ. ಅದೇ ಪ್ರಕಾರ ನನಗದು ಪ್ರೂವ್ ಆಯಿತು. ಅದು ಒಂಚೂರು ಅದು ಕ್ಲಿಯರ್ ಆದಮೇಲೆ ಸೆಕೆಂಡ್ ಡೇಯಿಂದ ನಾನು ನಾರ್ಮಲ್ ಆಗ್ತಾ ಬಂದೆ. ನಾರ್ಮಲ್ ಅಂದರೆ ಒಂಚೂರು ಜನಗಳ ಜೊತೆ ಬೆರೆಯೋದು, ಊಟ ತಿಂಡಿ ಮಾಡೋದಕ್ಕೆ. ಈಗ ನನ್ನ ಮಗಳನ್ನ ಅಷ್ಟು ದಿನದಿಂದ ನಾನು ದೂರ ಇಟ್ಟಿದ್ದೆ. ಅದಾದಮೇಲೆ ಅವಳನ್ನು ಕರೆದು ಮಾತಾಡೋದು ಒಂಚೂರು ಕಡಿಮೆ. ಕಿವಿ ಈಗ ಹಿಡ್ಕೊಬಿಡ್ತಿದ್ದೆ ಕಿವಿನ, ನಾನು ಸೌಂಡ್ ಕೇಳಿಸ್ಬಾರ್ದು ನನಗೆ ಅಂತ. ಹಂಗಿದ್ದವಳು ಇವಾಗ ನಾನು ನಾರ್ಮಲ್ ಇದ್ದೀನಿ. ಕೆಲವೊಂದು ಕೆಲಸದ ವಿಚಾರದಲ್ಲೂ ಅಷ್ಟೇ ನಾನು ತುಂಬ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋ ಮನಸ್ಥಿತಿ ನನಗೆ ಆಗಿದ್ದು. ಸರಿ ನಾನು ಅಮ್ಮನ ಹತ್ರ ಕೇಳ್ಕೊಂಡಿದ್ದು ಒಂದೇ, ಇಲ್ಲ ಅಮ್ಮ ನನಗೆ ಯಾರ ಜೊತೆನೂ ಇದ್ದು ಯಾರ ಮೇಲೂ ಡಿಪೆಂಡ್ ಆಗಬೇಕು ಅನ್ನೋ ಒಂದು ಇದಿಲ್ಲ. ನನಗೇನಾದರೂ ಒಂದು ಕೆಲಸ ಅಂತ ಹುಡುಕೊಡು, ನಾನು ನನ್ನ ಇಚ್ಛೆಯಿಂದ ನಾನು ಬದುಕಬೇಕು, ದುಡ್ಕೊಂಡಿರಬೇಕು ಅಂತ ಕೇಳಿಕೊಂಡೆ. 15 ಡೇಸ್ ಟೈಮ್ ತೊಗೊಂಡ್ರು ಅಮ್ಮ. 15 ಡೇಸ್ ಟೈಮ್ ತೊಗೊಂಡು 15 ಡೇಸ್ ಒಳಗಡೆ ನನಗೆ ಕೆಲಸ ಸಿಗೋ ಥರ ಮಾಡಿದ್ರು ಅಮ್ಮ. ಕೆಲಸ ಸಿಕ್ಕಿದೆ. ಈಗ ನನ್ನ ಕೆಲಸ ನಾನು ಮಾಡಿಕೊಂಡು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ದಲೇ ಇರೋ ಥರ ಬದುಕ್ತಿದ್ದೀನಿ ಸರ್. ಏನಾಗಿತ್ತು ಆ್ಯಕ್ಚುಲಿ ನಿಮಗೆ? ಯಾಕೆ ಆ ಥರ ಎಲ್ಲ ಆಡ್ತಿದ್ರಿ? ಹಸ್ಬೆಂಡ್ ಅವ್ರ ಕಡೆಯಿಂದ ಕೆಲವೊಂದು ಲ್ಯಾಂಡ್ ವಿಷಯಗಳಿಗೆ ಅವ್ರಿಗೆ ಮಾಡಿಸಿರೋದು, ಇನ್ನು ಅವ್ರ ಕಡೆಯಿಂದ ಎಫೆಕ್ಟ್ ಅದು ನನಗೂ ಓಡ್ತಿದೆ. ಆ ಎಫೆಕ್ಟ್ ಏನು ಅಂತಂದರೆ, ಆಸ್ತಿ ವಿಚಾರಕ್ಕೆ ಅವ್ರು ಬರಬಾರ್ದು, ಅವ್ರು ಇರಬಾರ್ದು, ಈಗ ಗಂಡ ಹೆಂಡತಿ ಒಟ್ಟಿಗೆ ಇರಬಾರ್ದು ಅನ್ನೋ ಒಂದು ಮೇನ್ ಥಾಟ್ ಅವರಿಗೆ. ಹಂಗಾಗಿ ಈ ವಾಮಾಚಾರ ಎಲ್ಲ ಮಾಡಿಸಿ ಆ ಥರ ಪ್ರಾಬ್ಲಮ್ ಆಗ್ತಿದ್ದಿದ್ದು. ಕೆಲವೊಂದು ಸಿಚುವೇಶನ್ಸ್ಗಳಲ್ಲಿ ನಾನೇನು ಮಾಡ್ತಿದ್ದೀನಿ ಅನ್ನೋದು ನನಗೆ ಕ್ಲಾರಿಟಿ ಇರ್ತಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ಒಂಥರ ಪ್ರಾಬ್ಲಮ್ ಆಗಿದೆ. ನಮ್ಮಿಬ್ಬರು ಗಂಡ ಹೆಂಡತಿ ಮಧ್ಯೆ ತುಂಬ ಇಶ್ಯೂಸ್ ನಡೆದಿದ್ದಾವೆ.
ಅನುಮಾನ ಪಡೋದು. ನಮ್ಮ ಹಸ್ಬೆಂಡ್ ಹೇಗೆ ಅಂತಂದರೆ ಮೊದಲು ಕುಡಿತಾನೆ ಇರಲಿಲ್ಲ ಅಂಥವ್ರು ಹೆವಿ ಡ್ರಿಂಕ್ಸ್ ಮಾಡ್ತಿದ್ರು, ಫುಲ್ಲು ಡ್ರಿಂಕ್ಸ್ ಮಾಡ್ತಿದ್ರು. ಇದರಿಂದ ಅನ್ನೋದು ಅದು ಎಫೆಕ್ಟ್ ಹೊಡಿತಿತ್ತು ನನಗೆ. ಅವ್ರು ಆ ಥರ ಕುಡಿಯೋದಕ್ಕೂ ರೀಸನ್ನು ಅದೇನೆ, ಅವರು ಮಾಡಿಸಿರೋ ಒಂದು ಪ್ರಾಬ್ಲಮ್ಸಿಂದ ಆ ಥರ ಕ್ರಿಯೇಟ್ ಆಗ್ತಿದೆ. ಈಗ ಅವರು ಡ್ರಿಂಕ್ಸ್ ಮಾಡ್ಕೊಂಡು ಬಂದಾಗ ಮನೇಲಿ ನಮ್ಗೆ ಇಡ್ಸೋದಿಲ್ಲ, ನಾವು ಜಗಳ ಆಡೋದು, ಈಗ ಅವ್ರು ಮಾಡ್ತಿರೋ ಕೆಲಸಗಳಿಗೆ ಸ್ಟ್ರೆಸ್ ತಗೊಂಡು ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತುಂಬ ನಡೀತಾ ಇತ್ತು ನಮ್ಮ ಮಧ್ಯೆ. ಹಾಗಾಗಿ ಆ ಪ್ರಾಬ್ಲಮ್ಸ್ಗಳಿಂದ ಇವಾಗ ಒಂಚೂರು ಬೆಟರ್. ನನ್ನ ಹೆಸರು ಸುಮನ್ ಅಂತ. ನಾ ಇಲ್ಲೇ ಪಕ್ಕದಲ್ಲಿ ಕೇಮಲ್ ಸಂದ್ರದಲ್ಲೇ ವಾಸವಾಗಿದ್ದೇನೆ. ನನಗೆ ಇತ್ತೀಚೆಗೆ ಒಂದು 2-3 ತಿಂಗಳಿಂದ ನನಗೆ ಬೇರೆ ಏನೋ ಒಂದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಬೇರೆ ಯಾವುದಾದ್ರೂ ಒಂದು ಇದಾಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಬೇರೆಯವ್ರು ಏನಾದರೂ ಮಾಡಿಸಿದ್ರೆ ಅದನಿಗೆ ಏನಾದರೂ ಒಂದು ನನಗೆ ಏನೋ ಒಂದು ಹಣಕಾಸು ಏನಾಗಿರ್ಬೋದು ಅದೊಂದು ನನಗೆ ಕೈಯಲ್ಲಿ ನಿಲ್ತಾ ಇರಲಿಲ್ಲ. ನನಗೆ ಏನೋ ಒಂದು ಯಾರೇ ಏನಾದರೂ ಹೇಳಿ ನನಗೆ ಏನೋ ಒಂದು ಇದಾಗೋದು, ಮತ್ತು ಅದೊಂದು ಇದಾಗೋದು. ಮತ್ತು ಅದರಿಂದ ಹಿಂಗೆ ಒಬ್ರು ಹೇಳಿದ್ರು, ಹಿಂಗೆ ಪಕ್ಕದಲ್ಲಿ ನಿಮ್ಮೂರ ಪಕ್ಕದಲ್ಲಿ ತ್ರಿಶೂಲ ಭದ್ರಕಾಳಿ ದೇವಿ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಅಲ್ಲಿ ತ್ರಿಶೂಲ ಹಿಡ್ಕೊಂಡೆಲ್ಲ ಇದಾಗಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಇಲ್ಲಿ ಬಂದಮೇಲೆ ಈ ಥರ ಎಲ್ಲ ನನಗೆಲ್ಲ ಒಳ್ಳೇದಾಗಿದೆ, ದೇವಿ ನಮ್ಮನ್ನು ಒಳ್ಳೇದು ಮಾಡ್ತಾಯಿದ್ದಾರೆ. ಆದ್ದರಿಂದ ನೀವು ಎಲ್ಲರೂ ಬಂದು ಇದು ಭಕ್ತರಳ್ಳಿನಲ್ಲಿ ಬಂದು ನೀವೆಲ್ಲ ಒಂದ್ಸಲಿ ದೇವರಲ್ಲಿ ಇದು ಮಾಡಿಕೊಂಡ್ರೆ ನಿಮಗೂ ಎಲ್ಲ ಒಳ್ಳೇದು ಮಾಡುತ್ತೆ ದೇವಿ. ಬರೋಂಥ ಭಕ್ತಾದಿಗಳಿಗೆ ಏನು ಹೇಳ್ತೀರ? ಇಲ್ಲಿ ಜಾಸ್ತಿ ಮಾಟ ಮಂತ್ರ, ಅಗೋಚರ ಶಕ್ತಿ ಈ ಥರ ಪೂಜೆಗೆ ಬರ್ತಾರಲ್ಲ, ಅವ್ರಿಗೆ ಏನು ಹೇಳ್ತೀರಾ? ಅಂಥವ್ರಿಗೆ ಏನು ಹೇಳಬೇಕು ಅಂತಂದರೆ, ಅಂಥವ್ರಿಗೆ ಇಲ್ಲಿ ಎಲ್ಲ ದೇವಿ ಒಳ್ಳೇದನ್ನೇ ಮಾಡ್ತಾರೆ. ಬಂದು ಆ ತ್ರಿಶೂಲ ದೇವಿ ಅಂತ ಅಂದ್ಬಿಟ್ಟು ಅದಕ್ಕೆ ಆ ಭದ್ರಕಾಳಿ ದೇವಿ ಅನ್ನೋರಿಗೆ ಮೊದಲು ಆರಂಭದಲ್ಲಿ ತ್ರಿಶೂಲ ಭದ್ರಕಾಳಿ ದೇವಿ ಅಂತ ಅಂದ್ಬಿಟ್ಟು ಕರೀತಾರೆ. ಅದಕ್ಕೆ ಆ ತ್ರಿಶೂಲದಿಂದ ಇರೋ ಪವಾಡಗಳಲ್ಲಿ ಮಾಟ ಮಂತ್ರ ಆಗಿರ್ಬೋದು, ಅದಾಗಿದೆ ಯಾವುದೇ ಒಂದು ರೀತಿಯಾದ ಸಮಸ್ಯೆ ಆಗಿರ್ಬೋದು ಅಲ್ಲಿ ಇದಾಗುತ್ತೆ, ಒಳ್ಳೆಯದಾಗುತ್ತೆ. ಅದರಿಂದ ಬಂದು ಬರುವಂಥ ಭಕ್ತಾದಿಗಳಿಗೆ ಹೇಳೋದನ್ನು ನಾನು ಕೇಳ್ಕೊಳ್ತೀನಿ. ಅಂದರೆ ಪ್ರತಿ ವಾರನೂ ಅಂದರೆ ರೆಗ್ಯುಲರಾಗಿ ಬರ್ತಾ ಇದ್ದೀವಿ ಸರ್. ನಾವು ಇಲ್ಲಿ ಬರ್ತಾ ಇರೋದು ಇವಾಗ ಒಂದು 7 ಅಥವಾ 8 ಅಮಾವಾಸ್ಯೆ ಆಯ್ತು. ನಾವಿಲ್ಲಿ ಎಲ್ಲ ಕಡೆ ಸುತ್ತು ಬರೋದು ನೋಡಿದ್ರದಕ್ಕೂ ಇಲ್ಲಿ ನೋಡಿದ್ರಕ್ಕೂ ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಐತೆ ಸರ್. ಹೇಳ್ಕೊಳ್ಳೋಷ್ಟು ಸಣ್ಣ ಪುಟ್ಟ ಥರ ಇಲ್ಲರಿ ಇಲ್ಲಿ. ಜಾಸ್ತಿ ಒಂದು ಥರ ಕಾಳಿಕಾಂಬಂದು ನಾವು ಎಲ್ಲ ಕಡೆಯೂ ಅಡ್ಡಾಡಿ ಎಲ್ಲ ಕಡೆಯೂ ಕಣ್ಣಿಂದ ನೋಡಿ ಎಲ್ಲ ಕಡೆಯೂ ನಾವು ಈ ಥರ ಪರಿಹಾರ ಅಂತ ಹೋದರೆ ಇಲ್ಲಿ ಸಿಕ್ಕಂಥ ಪರಿಹಾರ ನಮಗೆ ಎಲ್ಲಿ ಸಿಕ್ಕಿಲ್ಲ ಸರ್, ಮತ್ತು ಸಿಗೋದಿಲ್ಲ ಅಂತ ನಾನು ಅನ್ಕೊತೀನಿ ರೀ. ಇದು ನನ್ನ ವೈಯಕ್ತಿಕವಾಗಿ ಇಲ್ಲಿ ಏನೈತೆ ಅಂದ್ರೆ ಸರ್, ಇದು ಒಂದು ತ್ರಿಶೂಲ ಪವಾಡ ಮಾಡ್ತಾರೆ ಇಲ್ಲಿ. ಆ ತ್ರಿಶೂಲ ಪವಾಡದಲ್ಲಿ ಹೆಂಗಿದೆ ಅಂದ್ರೆ ಸರ್, ನಮ್ಮ ಕಣ್ಣಿಂದ ನಾವೇ ನೋಡಿದಂಗೆ ಇದು ಒಂಥರ ನಾವು ಹೊರಗಡೆ ಹೋದರೆ ಎಲ್ಲಿ ಸಿಗಲ್ಲ ನಮ್ಗೆ ಈ ಥರ. ಅವ್ರು ನಮಗೆ ಬೇರೆದು ಏನು ಹೇಳಲ್ಲ, ಬೇರೇನು ಕೇಳಲ್ಲ. ನಿಮ್ಗೆ ಏನಾಗಿತ್ತು ಸಮಸ್ಯೆ? ಇಲ್ಲಿ ಬಂದ ನಂತರ ನಿಮ್ಮ ಸಮಸ್ಯೆ ಯಾವ ರೀತಿ ಬಗ್ಗೆ ಸರ್, ನನಗೆ ಹೆಂಗಿದೆ ಅಂದ್ರೆ ಸರ್, ನಮ್ಮ ಫ್ಯಾಮ್ಲಿ ಒಳಗೆ ಹಿಂದಗಡೆ ನಮಗೆ ಭಾಳ ಸಮಸ್ಯೆ ಮಾಡಾಕತ್ತಿದ್ರು ಸರ್. ಅಂದ್ರೆ ನಮಗೆ ಸ್ವಲ್ಪ ಪಾಠ ಮಂತ್ರ ಅಂತೇಳಿ ನಮಗೆ ಎಲ್ಲಿ ಹೋದ್ರು ಅದೇ ಥರ ಹೇಳ್ತಾಯಿದ್ರು. ಇಲ್ಲಿ ಬಂದ್ರೂ ಅದೇ ಥರನೇ ಹೇಳಿದ್ದಾರೆ. ಅದು ನಮ್ಮ ಕಣ್ಣಿಂದನೇ ನಮ್ಮ ಬಾಯಿಂದನೇ ಬಿಡಿಸಿದ್ದಾರೆ ಅವರು. ಬಿಡಿಸಿ ಅದು ಅವ್ರು ಯಾವ ಥರ ಅದು ಪವಾಡ ಇದು ಮಾಡಿ ಅಮ್ಮಂದು ಶಕ್ತಿಯಲ್ಲಿ ನಮ್ಮದು ಬಾಯಿಂದ ಬಿಡಿಸಿ. ಆದರೆ ಮಾಟ ಮಂತ್ರ ಮಾಡಿದ್ದಕ್ಕೆ ನಮ್ಗೆ ಹೊರಗಡೆ ಎಲ್ಲಿ ಪರಿಹಾರ ಸಿಕ್ಕಿಲ್ಲ ಸರ್. ಇಲ್ಲಿ ಬಂದ ತಕ್ಷಣ ನನಗೊಂದು 2 ಅಥವಾ 3 ಅಮಾವಾಸ್ಯೆಗೆ ನನಗೆ ಪೂರ್ತಿ ಎಲ್ಲ ಒಂದು ಅಮಾವಾಸ್ಯೆ ಬಂದು ಹೋದೆ. ಸ್ವಲ್ಪ ನಂದೆಲ್ಲ ಮನೆಯಲ್ಲಿ ಬರೀ ಪೇನು ಅವು ಇವು ಬರ್ತಾ ಇದ್ವು, ಅವೆಲ್ಲ ನೀವು ಸರಿ ಹೋದ್ವು. ಆಮೇಲೆ ನಂದು ದುಡಿಮೆ ಆಧಾರದಲ್ಲಿ ನೋಡ್ಬೇಕಂದ್ರೆ ಸರ್, ನಾನು ಸುಮಾರು ಒಂದು 10-15 ವರ್ಷದಿಂದ ದುಡಿತಾ ಇದ್ದೇನೆ. ಡೇ ನೈಟ್ ನಂದು ಏನು ಕೆಲಸ ಇದೆ ಅದರಲ್ಲಿ ನಾನು ದುಡಿತಾ ಇದ್ದೇನೆ. ಇಷ್ಟು ನಾನು ಒಂದು ವರ್ಷದಲ್ಲಿ ನೋಡಿದಷ್ಟು 15 ವರ್ಷ ನೋಡಿದಷ್ಟು ಇದು ಒಂದು ವರ್ಷದಲ್ಲಿ ಏನು ಇಂಪ್ರೂವ್ ಆಗೈತಲ್ಲ, 15 ವರ್ಷ ಆದರೂ ನೋಡಿಲ್ಲ ಸರ್ ನಾನು. ಅಷ್ಟು ನನಗೆ ಒಂದು ವರ್ಷದಲ್ಲಿ ನನಗೆ ಅಷ್ಟು ಇಲ್ಲಿ ಬದಲಾವಣೆ ಆಗಿ, ಮತ್ತು ಹೆಂಗಿತ್ತು ಅಂದ್ರೆ ದುಡಿತಾ ಇರೋದು ಬರೀ ಹಾಸ್ಪಿಟಲ್ಲು ಅಲ್ಲೇ ಇಲ್ಲೇ ಬರೀ ಇದಕ್ಕೆ ಸುತ್ತಾ ಇರೋದು. ಇಲ್ಲಿ ಇವಾಗ ಏನಿಲ್ಲ ಸರ್. ನಮ್ಮ ಮಕ್ಕಳಾಯ್ತು, ನಮ್ಮ ವೈಫ್ ಆಯ್ತು, ನಾವಾಯ್ತು, 10 ರೂಪಾಯಿ ನಮ್ದು ಎಲ್ಲಿ ಸೈಡ್ ಎಲ್ಲಿ ಹೊಂಟಿಲ್ಲ. ನಾವೇ ನಮ್ಮ ಖುಷಿಯಿಂದ ಅಮ್ಮನಿಗೆ ಬಂದು ಅಮಾವಾಸ್ಯೆಗೆ ತಪ್ಪಿಸ್ಬಾರ್ದಲ್ಲ ಅಂತೇಳಿ ಬಂದು ಭೇಟಿ ಕೊಟ್ಟು ಹೋಗ್ತಾ ಇದ್ದೀವಿ ನಾವು ನಮ್ಮ ಖುಷಿಯಿಂದ. ಸರ್, ಇಷ್ಟು ಸಮಸ್ಯೆಗಳಿಗೆ ನೀವು ಏನು ಬಂದಿಲ್ಲ, ಯಾವ ರೀತಿ ಕಾರ್ಯಗಳು ಮಾಡಿದ್ರಿ, ಇಲ್ಲಿ ಯಾವ ರೀತಿ ಏನೋ ಹೇಳ್ದೆ ಸಜೆಸ್ಟ್ ಮಾಡಿದ್ರೆ ನಿಮಗೆ? ಸರ್, ಇಲ್ಲಿ ನಮಗೆ ಅವರು ಅದು ಪವಾಡದಲ್ಲಿ ಪೂಜೆ ಮಾಡಿಸಂತ ಹೇಳಿದ್ರು ಸರ್. ಪೂಜೆ ಮಾಡಿಸ್ಕೊಂಡಿವಿ. ಅವ್ರು ಹೇಳಿದ ಪ್ರಕಾರ ಮನೆಯಲ್ಲಿನೂ ಇಷ್ಟು ಕಟ್ಟವಾಗಿ ನೀವು ಪಾಲನೆ ಮಾಡಿದರೆ ನಿಮಗೆಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿದರು. ನಾವು ಅಚ್ಚುಕಟ್ಟಾಗಿ ಅವ್ರು ಏನು ಹೇಳಿದಾರೋ ಅಷ್ಟು ಅಚ್ಚುಕಟ್ಟಾಗಿ 100ಕ್ಕೆ 100 ಮಾಡಿದ್ದೀವಿ ಸರ್ ನಾವು. ನನಗೆ ಒಳ್ಳೇದೇ ಆಗಿದೆ ಸರ್, ನನ್ನ ಫ್ಯಾಮಿಲಿಗೆ ನನಗೂ ಒಳ್ಳೇದಾಗಿದೆ ಸರ್. ಇಲ್ಲಿ ನನಗೇನು ಒಂದು ಎಳ್ಳು ಕಾಳಷ್ಟು ನನಗೇನು
ಇದಿಲ್ಲ ಸರ್. ಅಷ್ಟು ನನ್ನ ಆತ್ಮವಿಶ್ವಾಸಲಿಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅಂದ್ರೆ ನನಗೆ ಒಳ್ಳೇದು ಇಲ್ಲಿ ಬಂದು ನೋಡಿದಕ್ಕಿಂತ ಒಳ್ಳೇದು ನಾ ಎಲ್ಲಿ ನೋಡೇ ಇಲ್ಲ ಸರ್ ನನ್ನ ಇದರೊಳಗೆ ಜೀವನದಲ್ಲಿ. ಸುಮಾರು ಉದಾಹರಣೆಗೆ ಈಗ ನಿಮಗೆ ಮಾಟ ಮಂತ್ರ ಮಾಡಿಸಿದ್ರು, ಸುಮಾರು ಕಡೆ ಹೋದ್ವಿ, ಪರಿಹಾರ ಸಿಕ್ಕಿಲ್ಲ ಸರ್. ಇದೇ ರೀತಿ ಸಮಸ್ಯೆಗಳು ಸಾಕಷ್ಟು ಜನ ಎದುರಿಸ್ತಿರ್ತಾರೆ. ಹೌದು ಸರ್. ಅಂಥವ್ರಿಗೆ ಏನು ಹೇಳ್ತೀರಿ ಸರ್? ಸರ್ ಅಂಥವ್ರಿಗೆ ಇವಾಗ ನಾನೇ ಒಂದು 5-6 ಫ್ಯಾಮಿಲಿ ನಾನು ಹಿಂದೆ ಬೆನ್ನತ್ತಿ ಬಂದದಾವ್ ಸರ್. ಆಲ್ರೆಡಿ ಇವಾಗ ಇಲ್ಲಿ ಇದಾರೆ ಸರ್. ಏನೋ ನಮ್ಮಿಂದ ಅವ್ರಿಗೆ ಒಳ್ಳೇದಾಗಲಿ, ನನಗೆ ಒಳ್ಳೇದಾಗಿದೆ ಅಂತ ಅವ್ರು ಕೇಳಿದ ತಕ್ಷಣ ಅವರು ಪಾಪ ನನ್ನಿಂದ ಬೆನ್ನತ್ತಿ ಬಂದಿದ್ದಾರೆ. ಅವ್ರ ಬಾಯಲ್ಲಿ ಕೇಳಿದ್ರೆ ಇದೇ ಮಾತೇ ಇದೆ ಸರ್. ಆ ಬರೀ ಪೇನಲ್ಲಿ ಇವಾಗ ನಿಮಗೆ ಅವರು ಉತ್ತರ ಕೊಡ್ತಾರೆ. ಇನ್ನು ಮುಂದೆ ಬರ್ತಾರೆ. ಇದು ಹೋದ ಅಮಾಸೆ ಬಂದಿರೋದು, ಈ ಅಮಾಸೆಗೆ ಅವ್ರದ್ದು 1 ತಿಂಗಳಾಯ್ತು. ಈಗ ಇನ್ನೂ ನೆಕ್ಸ್ಟ್ ಬರ್ತಾ ಇನ್ನು ಅವ್ರ ಬಾಯಿಂದ ಅವ್ರಿಗೆ ಹೇಳಿಬಿಡ್ತಾರೆ ಸರ್ ಹೆಂಗಿದೆ ಇಲ್ಲಿ ಅಮ್ಮನ ಪವಾಡ ಅಂತೇಳಿ. 1.5 ವರ್ಷ ಆಯಿತು ನಾವು ಬರೋಕ್ಕೆ ಶುರು ಮಾಡಿ. ಆದರೆ ಇಲ್ಲೇನಪ್ಪ ಅಂದರೆ ವಿಶೇಷ ಅಂದರೆ ಇದು ಇಲ್ಲಿ ಮಾತ್ರ ನಡೆಯೋದು ತ್ರಿಶೂಲದ್ದು. ಎಲ್ಲ ಕಡೆ ಶಕ್ತಿ ದೇವರು ಇದ್ದಾವೆ, ಆದರೆ ಇಲ್ಲಿ ಮಾತ್ರ ವಿಶೇಷ ಇದೆ. ತ್ರಿಶೂಲ ಇದ್ದರೆ ಅದೊಂದು ವೈಬ್ರೇಷನ್ ಬರುತ್ತೆ ಮೈ ಮೇಲೆ. ಅವಾಗ ನಮಗೆಲ್ಲ ಏನಿದ್ರೂ ಎಲ್ಲ ಕಣ್ಮುಂದೆನೇ ಬಂದುಬಿಡುತ್ತೆ. ಯಾರು ಏನಾರು ತೊಂದರೆ ಮಾಡಿದರೆ ಅಥವಾ ಇನ್ನೊಂದು ಮತ್ತೊಂದು ಎಲ್ಲ ಗೊತ್ತಾಗಿಬಿಡುತ್ತೆ. ನಾನು ಫಸ್ಟ್ ಟೈಮ್ ಹಿಡ್ದಿದ್ದೆ, ನನಗೇನು ಕಾಣಿಸಿಲ್ಲ. ಯಾಕೆಂದರೆ ನವಗ್ರಹ ಇತ್ತು, ನನಗೆ ಸ್ವಲ್ಪ ನವಗ್ರಹ ದೋಷ ಇದ್ದರೆ ಏನೂ ಗೊತ್ತಾಗಲ್ಲ ಅಂತ ಹೇಳಿದರು. ಮತ್ತು ನಂಗೆ ಯಾಕೋ ಮನಸ್ಸಿಗೆ ಸಮಾಧಾನ ಆಗಲ್ಲ. ಮತ್ತೆ ರಿಪೀಟ್ 2ನೇ ಸರಿ ಹಿಡಿದೆ. ಆವಾಗಲೂ ಏನು ಕಾಣಿಸಿಲ್ಲ. ಅಂದರೆ ಅಮ್ಮ ಮೈ ಮೇಲೆ ಸ್ವಲ್ಪ ವೈಬ್ರೇಷನ್ ಆಗಿ ಬಂದಿದ್ದು ಗೊತ್ತಾಗುತ್ತೆ. ನಾವು ಇಲ್ಲಿಗೆ ಬಂದು ಹೋದ್ಮೇಲೆ ನನ್ನ ಮಗಳಿಗೆ ಒಂದು ಒಳ್ಳೆ ಜಾಬು, ಅಂದರೆ ಜಾಬಲ್ಲಿ ಇದ್ಲು ಆಲ್ರೆಡಿ. ಇನ್ನು ಸೆಕೆಂಡ್ ಟ್ರೈ ಮಾಡ್ತಿದ್ಲು, ಅದು ಆಯಿತು. ನಾವು ಅಂದ್ಕೊಂಡಿದ್ದೆ ಆಯಿತು. ಇನ್ನು ಮನೆ ಒಂದು ತಗೊಳ್ಳೋ ಆಸೆ ಇತ್ತು ಜೀವನದಲ್ಲಿ. ಅದು ಇಲ್ಲೇ ಬೇಡ್ಕೊಂಡು ಹೋಗಿದ್ದೆ, ನಮಗೆ ಇಷ್ಟ ಆಗೋ ರೇಟಲ್ಲಿ ಸಿಗಲಿ ಅಂಥೇಳಿ. ಕಡಿಮೆ ರೇಟಲ್ಲೇ ಮನೆಯೂ ಆಯಿತು, ಖುಷಿ ಆಯಿತು. ಇನ್ನೊಂದು ತಿಂಗಳಲ್ಲಿ ಗೃಹ ಪ್ರವೇಶ ಆಗುತ್ತೆ. ಅದು ಬಿಟ್ಟರೆ ಚಿಕ್ಕ ಪುಟ್ಟವೆಲ್ಲ ಆಗಿದ್ದಾವೆ. ಮತ್ತು ಅವಾಗವಾಗ ನಾನಿಲ್ಲಿ ಸ್ವಲ್ಪ ಬರೋದು ಲೇಟ್ ಆಯಿತು ಅಂದ್ರೆ ಸ್ವಲ್ಪ ಕನಸಲ್ಲಿ ವಿಚಿತ್ರವಾಗಿ ಕಾಣ್ತಾಳೆ. ಮಾತ್ರ ಒಂದೇ ಥರ ಕಾಣಲ್ಲ, ವಿಚಿತ್ರವಾಗಿ ಕಾಣಿಸುತ್ತೆ. ಆಮೇಲೆ ತಿರ್ಗಾ ವಾರದಲ್ಲಿ ಕರ್ಸ್ಕೊಂಡೇ ನಾವು ಬರಲ್ಲ ಅಂದ್ರೆ ಅದು ಹೆಂಗೋ ಕರ್ಸ್ಕೊಂಡೇ ಬಿಡ್ತಾಳೆ ಆ ತಾಯಿ. ತುಂಬ ಒಳ್ಳೆಯದಾಗಿದೆ. ಮಾತ್ರ ನನಗೂ ಮನಸ್ಸಿಗೆ ಸಮಾಧಾನ ಆಗಿದೆ. ಮನೆಯಲ್ಲಿ ಇಷ್ಟು ಸಮಾಧಾನ ಇರಲಿಲ್ಲ, ಏನೋ ಒಂಥರ ಗೊಂದಲ. ಇಲ್ಲಿಗೆ ಬಂದಮೇಲೆ ತುಂಬಾ ಸಮಾಧಾನ ಆಗಿದೆ, ಖುಷಿಯಾಗುತ್ತೆ. ಇಲ್ಲಿ ಬಂದ್ರೆ ಮನೆಗೆ ವಾಪಸ್ ಹೋಗೋಕ್ಕೆ ಮನಸ್ಸು ಬರಲ್ಲ, ಅಷ್ಟು ಖುಷಿಯಾಗುತ್ತೆ. ಅದೇನಿದೆಯೋ ಗೊತ್ತಿಲ್ಲ, ವಾಪಸ್ ಹೋಗೋದು ಅಂದರೆ ಅಷ್ಟು ಬೇಜಾರು. ಬರೋಂಥ ಭಕ್ತಾದಿಗಳಿಗೆ ಏನು ಹೇಳ್ತಾರೆ? ಬರೋಂಥ ಭಕ್ತಾದಿಗಳು ಎಷ್ಟು ದೂರ ಆದರೂ ಇಲ್ಲಿಗೆ ಬಂದರೆ ಅವ್ರ ಕೆಲಸ 100% ಆಗುತ್ತೆ. ಮಾತ್ರ ನಾವು ಸುಮಾರು ಕಡೆ ಹೋಗಿದ್ದೀವಿ, ನಮಗೆ ಅಷ್ಟೊಂದು ಇಷ್ಟ ಆಗೋಷ್ಟು ಕೆಲಸ ಆಗಿಲ್ಲ ಎಲ್ಲೂ. ಆದರೆ ಇಲ್ಲಿ ವಿಶೇಷ ತ್ರಿಶೂಲ ಹಿಡಿಯೋದು ಅಂದರೆ ನಮಗೆ ಇಲ್ಲಿ ಬಿಟ್ಟರೆ ಎಲ್ಲೂ ಸಿಗೋದಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಪರವಾಗಿಲ್ಲ, ಎಲ್ಲ ಬರ್ಬೋದು, ಎಲ್ಲ ಪ್ರಾಬ್ಲಮ್ಮು ಪರಿಹಾರ ಆಗುತ್ತೆ. ಮಾತ್ರ ಕೋರ್ಟಿಂದೊಂದು ಭೂಮಿದೊಂದು ಇಲ್ಲಿ ಸ್ವಲ್ಪ ಆಗೋದು ಕಷ್ಟ. ದುಡ್ಡು ಏನಾರು ಬರೋದಿದ್ರೆ, ಯಾಕೆಂದ್ರೆ ಆ ತಾಯಿ ಒಂದು ಸರಿ ಮಾತು ಕೊಟ್ಟರೆ ಅದು ನಡೆಸ್ಕೊಡ್ಬೇಕಲ್ವ, ವ್ಯತ್ಯಾಸ ಆದರೆ ಇದಾಗಿಬಿಡುತ್ತೆ. ಅದಕ್ಕೆ ಇನ್ನೆಲ್ಲ ಪ್ರತಿಯೊಂದು ಕೆಲಸನೂ ಆಗುತ್ತೆ. ಮಾತ್ರ ಇಲ್ಲಿ ತ್ರಿಶೂಲ ಹಿಡಿದ್ಮೇಲೆ ನಿಮ್ಗೆ ಏನಾದ್ರು ಗೋಚರ ಆಗಿದೆ ಕಂಡಿದ್ದೀವಿ? ತ್ರಿಶೂಲ ಅದೇ ನಂಗೆ ನವಗ್ರಹ ಸ್ವಲ್ಪ ಇತ್ತು, ಅದು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿದರು. ಅದು ಬಿಟ್ಟರೆ ಯಾವ ರೀತಿ ಗೋಚರ ಆಯಿತು ಅಂತ? ಅದು ಸ್ಟಾರ್ಟಿಂಗಲ್ಲಿ ತ್ರಿಶೂಲ ಹಿಡಿದ ತಕ್ಷಣ ಸ್ವಲ್ಪ ಮೈ ಬಿಸಿ ಆಗುತ್ತೆ, ಫುಲ್ಲು ಸೆಕೆ ಬಂದುಬಿಡುತ್ತೆ. ಆಮೇಲೆ ತಕ್ಷಣ ಅಮ್ಮ ಸ್ವಲ್ಪ ವೈಬ್ರೇಷನ್ ಥರ ಆಗಿಬಿಡುತ್ತೆ. ಆಮೇಲೆ ನಮಗೊಂದು ಕಲ್ಲರ್ ಕಾಣಿಸುತ್ತೆ, ಬೆಳಕು ಬರುತ್ತೆ. ಈ ಕರೆಂಟ್ ಸಡನ್ ಹಾಕಿದಾಗ ಹೆಂಗೆ ಪಕ್ಕ ಅಂತ ಬರುತ್ತೆ, ಆ ಥರ ಫುಲ್ ವೈಟಾಗಿ ಇದಾಗಿಬಿಡುತ್ತೆ ಬೆಳಕು. ಆಮೇಲೆ ಕಲ್ಲರ್ ಒಬ್ಬೊಬ್ಬರಿಗೆ ಒಂದೊಂದು ಕಲ್ಲರ್ ಕಾಣಿಸಿದೆ. ನನಗೆ ಪರ್ಪಲ್ ಮತ್ತು ಗ್ರೀನ್ ಕಲರ್ ಕಾಣಿಸಿತ್ತು. ಆಮೇಲೆ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತಂದರು. ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡೆ ಸ್ವಲ್ಪ ಕ್ಲಿಯರಾಗಿ ಮುಖ ಕಾಣ್ತು ಇದು ಮನೆ ದೇವ್ರದ್ದು. ಅದಾಗಿ ಒಂದು 5-10 ನಿಮಿಷದಲ್ಲಿ ಫುಲ್ಲು ಬ್ಲ್ಯಾಕ್ ಆಗಿಬಿಡ್ತು ಮನೆ ದೇವ್ರದ್ದು ಮುಖ. ಏಕೆಂದರೆ ಅದು ನವಗ್ರಹ ಇದ್ದಾಗ ಅದು ಏನು ತೋರ್ಸೋಕ್ಕೆ ಬಿಡಲ್ಲ, ಅಡ್ಡ ಆಗ್ತವೆ ಎಲ್ಲ ದೇವ್ರುಗಳು. ಅದರಿಂದ ನನಗೇನು ಕಾಣಿಸ್ಲಿಲ್ಲ. ಅದು ಬಿಟ್ಟರೆ ನನ್ನ ಮಗಳನ್ನ ಕರ್ಕೊಂಡು ಬಂದಿದ್ದೆ, ಅವಳಿಗೆ ಸ್ವಲ್ಪ ಕಾಣಿಸ್ಬೋದು ಅಂತ. ಅವಳು ಹಿಡ್ದಿದ್ಲು. ಅವಳು ಹಿಡ್ದಾಗ ನಮಗೆ ಯಾರೋ ಏನೋ ತೊಂದರೆ ಮಾಡಿಸಿದ್ದಾರೆ ಅಂಥೇಳಿ ಅದು ಅವಳಿಗೆ ಕಣ್ಮುಂದೆನೇ ಬಂತು. ಹೆಸರು ಕೂಡ ಇಂಥರೆ ಅಂಥೇಳಿ ಬಾಯಿ ಬಿಡಿಸುತ್ತ ಅಮ್ಮ, ಗೊತ್ತಾಯ್ತು ಇಂಥರಿಂದ ತೊಂದರೆ ಆಗಿದೆ ಅಂತ. ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ನನಗೆ ಎಲ್ಲದ್ರಾಗೂ ಒಳ್ಳೆಯದಾಗಿದೆ.
ಖುಷಿಯಾಗಿದೆ, ಯಾರು ಬೇಕಾದರೂ ಬರ್ಬೋದು ಇಲ್ಲಿ. ಇದು ಅಮಾವಾಸ್ಯೆ ಹುಣ್ಣಿಮೆ ದಿವಸ, ಅಮಾವಾಸ್ಯೆ ಅಂತಲ್ಲ, ಅಮಾವಾಸ್ಯೆ ಹುಣ್ಣಿಮೆ ದಿವಸ 2 ದಿವಸದಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಇರುತ್ತೆ. ಬಂದಂಥ ಭಕ್ತಾದಿಗಳು ಸ್ವಯಂವಾಗಿ ಅಭಿಷೇಕ ಮಾಡೋ ಅವಕಾಶ ಇದೆ ಫ್ರೀಯಾಗಿ. ಹಂಗಾಗಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಅಮ್ಮನವ್ರಿಗೆ ಅಭಿಷೇಕ ಇರುತ್ತೆ. ಪ್ರತಿ ದಿವಸ ತ್ರಿಶೂಲ ಪೂಜೆ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆ ಇರುತ್ತೆ. ಇಲ್ಲಿನ ವಿಶೇಷತೆ ಏನು ಗುರುಗಳೇ? ಇಲ್ಲಿನ ವಿಶೇಷತೆನೇ ತ್ರಿಶೂಲ ಪವಾಡ. ಪ್ರಪಂಚದಲ್ಲಿ ಏಕೈಕವಾಗಿ ತ್ರಿಶೂಲ ಪವಾಡ ದೇವಸ್ಥಾನ ಅಂದರೆ ಭಕ್ತರಳ್ಳಿ ಕಾಳಿಕಾ ದೇವಿ ದೇವಸ್ಥಾನ, ತ್ರಿಶೂಲ ಪವಾಡ ದೇವಸ್ಥಾನ. ತ್ರಿಶೂಲದಿಂದ ಏನೆಲ್ಲ ಅಂದರೆ ಪಾಸಿಟಿವ್ ಇದೆ, ಅಂದರೆ ಏನೆಲ್ಲ ಇಲ್ಲಿಂದ ಅವರ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗಿದ್ದಾರೆ ಸರ್? ಇಲ್ಲಿ ಬಂದು ಮೇಯ್ನು ಚೌಡಿ ಪ್ರಯೋಗ, ಮತ್ತು ವಾಮಾಚಾರ, ಕಾಶ್ಮೀರ ಪ್ರಯೋಗ, ಗಾಳಿದು, ಮತ್ತು ಹಾಸ್ಪಿಟ್ಲಲ್ಲೆಲ್ಲ ನಾರ್ಮಲ್ ಇದೆ, ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ. ಆದರೂ ಹೆಲ್ತ್ ಇಶ್ಯೂಸ್ ಇದೆ ಅಂದರೆ ಇಲ್ಲಿ ಬಂದು ಅವರು ಚೆನ್ನಾಗಿ ಸರಿಪಡಿಸ್ಕೊಂಡು ಹೋಗಿದ್ದಾರೆ. ಯಾವೆಲ್ಲ ಭಕ್ತಿ ಸರ್ ಅಂದರೆ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾ ಇರ್ತಾರೆ, ಒಬ್ಬೊಬ್ಬರು ಒಂದೊಂದು ಸಮಸ್ಯೆಗಳು ಇರುತ್ತೆ. ಇಲ್ಲಿ ಯಾವ್ಯಾವ ಸಮಸ್ಯೆಗಳನ್ನು ಇಲ್ಲಿಂದ ಪರಿಹಾರ ಅಂದ್ಕೊಂಡು ಹೋಗಿದ್ದಾರೆ ಅಂತ? ಇಲ್ಲಿ ಅದೇ ಹೇಳೋದಲ್ಲ, ಇದು 6 ಮತ್ತು ಇದೊಂದು ಸರ್ಪದೋಷ ಗಡದೋಷ ನಾವು ಅಷ್ಟೇ ಮಾಡೋದು. ಈ ದುಡ್ಡು ಕಾಸ್ದು, ಕೋರ್ಟ್ ಕೇಸ್ದು, ಜಮೀನ್ದು ಇದರದೆಲ್ಲ ನಾವು ನೋಡಲ್ಲ. ಯಾಕಂದರೆ ಇರೋದನ್ನ ಆಗೋ ಕೆಲಸ ಮಾತ್ರ ನಾವು ಹೇಳ್ಬೇಕು, ಆಗದಿದ್ದೆಲ್ಲ ನಾವು ಹೇಳಿ ಸುಮ್ಮನೆ ಯಾಕೆ ಇದು ಮಾಡಬೇಕು. ಇಲ್ಲಿ ಮಾಡೋದು ವಾಮಾಚಾರ, ಚೌಡಿ ಪ್ರಯೋಗ, ಕಾಶ್ಮೀರ ಪ್ರಯೋಗ ಮತ್ತು ಸರ್ಪದೋಷ ಗಡದೋಷ ಈ ಥರದ್ದಷ್ಟೇ ನಾವು ಮಾಡ್ತೀವಿ ಅಷ್ಟೇ. ಚೌಡಿ ಪ್ರಯೋಗ ಅಂತಂದರೆ ಒಬ್ಬೊಬ್ರು ಮಾಡಿದಾಗ ಅಲ್ಲಿ 100 ಗಾಳಿ ಇರುತ್ತೆ ಚೌಡಿ ಪ್ರಯೋಗದಲ್ಲಿ. ಅವರೆಲ್ಲ ಕಡೆ ಹೋಗಿ ತೋರಿಸ್ಕೊಂಡು ಒಂದೇ ಅಂತ ತೆಗಿಸಾಗ ಎಲ್ಲ ಕಡೆ ಹೋದಾಗ ಒಂದೇ ಹೆಸರು ಹೇಳ್ತಾ ಇರುತ್ತೆ. ಅಲ್ಲಿ 100 ಇರುತ್ತೆ, 50 ಇರುತ್ತೆ, 20 ಇರುತ್ತೆ, ಲೆಕ್ಕದಷ್ಟು ಇರುತ್ತೆ. ಆ ಥರ ಚೌಡಿ ಪ್ರಯೋಗ. ಇಲ್ಲಾಂತಂದರೆ ಅದು ಮಾಡಿಸಿದಾಗ ಏನಾಗುತ್ತೆ, ಬಾಯಿ ದಿಕ್ಕಿದಂಗೆ ತಿರುಗಿಬಿಡುತ್ತೆ. ಯಾವ ಕಡೆ ಬಾಯಿ ತಿರುಗಿಬಿಡುತ್ತೆ. ಒಬ್ಬೊಬ್ರು ಕೈಗಳಂಗೆ ಮಲಗಿ ಜಾಗದಾಗ ಕೈಗಳೆಲ್ಲ ತಿರುಗುತ್ತೆ, ಕಾಲುಗಳು ತಿರುಗಿಬಿಡುತ್ತೆ. ಒಂದು ಹಾಫ್ ಆನ್ ಅವರ್ ಇಲ್ಲ 10 ನಿಮಿಷ 20 ನಿಮಿಷ ಬಿಟ್ಟ ಮೇಲೆ ಅದು ಕ್ಲಿಯರ್ ಆಗುತ್ತೆ. ಹಂಗೆ ಅದು ಮತ್ತೆ ತಿರ್ಗಂಗೆ ಶುರು ಆಗುತ್ತೆ. ಅದು ಚೌಡಿ ಪ್ರಯೋಗದಲ್ಲಿ ಆ ಬೊಂಬೆಗಳು ಮಾಡಿ ಆ ಥರ ತಿರುಗಿಸಿದಾಗ ಮನುಷ್ಯನ ದೇಹದಲ್ಲಿ ಆ ಥರ ತೊಂದರೆ ಆಗುತ್ತೆ.